ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗ್ಗಿನ ವಂದನೆಗಳೊಂದಿಗೆ ದೇವರು ನಮಗೆ ಈ ದಿನ ಪ್ರಾರ್ಥಿಸಲು ಮುಖ್ಯವಾಗಿ ಒಂದು ವಚನವನ್ನು ಕೊಟ್ಟಿದ್ದಾರೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು 35ನೇ ವಚನವಾಗಿದೆ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲವಿರುವುದು. ಸಂಜೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡು ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ದೇವರು ಈ ವಾಕ್ಯವು ನಮಗೆ ದೇವರ ಸ್ವಭಾವವನ್ನು ಅರಿವುಗೊಳಿಸುತ್ತದೆ. ಏಕೆಂದರೆ ದೇವರ ಕೋಪವನ್ನು ತಡೆಹಿಡಿಯಲು ಸಾಧ್ಯವಿದೆ, ದೇವರ ಪ್ರೀತಿಯನ್ನು ತಡೆಹಿಡಿಯಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ದೇವರ ಕೋಪವು ಕ್ಷಣಿಕವಾದುದು, ಆದರೆ ದೇವರು ಅನುಗ್ರಹವು ನಮ್ಮಲ್ಲಿ ಶಾಶ್ವತವಾಗಿ ಬೇರೂರುವಂಥದ್ದು ಎಂಬ ಸತ್ಯವನ್ನು ನಾವು ನೆನಪಿಸಿಕೊಳ್ಳಬೇಕಾಗುತ್ತದೆ. ಸಂಜೆ ದುಃಖವು ನಮ್ಮ ಜೀವನದಲ್ಲಿ ತಾತ್ಕಾಲಿಕವಾಗಿ ಬರುತ್ತದೆ, ಆದರೆ ನೋವು, ಕಷ್ಟ, ಕಣ್ಣೀರು ರಾತ್ರಿ ಸಮಯದಲ್ಲಿ ಅನುಭವವಾಗುತ್ತದೆ. ಇದು ಸಹಜವಾಗಿದೆ, ಏಕೆಂದರೆ ದೇವರು ನಮ್ಮಲ್ಲಿ ಅದನ್ನು ನಿಲ್ಲಿಸುವುದಿಲ್ಲ. ಮುಂಜಾನೆ ಸಮಯದಲ್ಲಿ ಹರ್ಷವಾಗಿ ಹೊಸ ನಿರೀಕ್ಷೆ, ಹೊಸ ಬಲವನ್ನು ಹೊಂದಿ ನಾವು ಹೊಸ ಆಶೀರ್ವಾದವನ್ನು ಖಂಡಿತವಾಗಿಯೂ ಬರುತ್ತದೆ ಎಂಬುದಾಗಿ ನಂಬಿಕೊಂಡು ಪ್ರಾರ್ಥಿಸಬೇಕಾಗಿದೆ. ನಿನ್ನೆ ದಿನದ ನೋವು ಶಾಶ್ವತ ಅಲ್ಲ. ದೇವರ ಅನುಗ್ರಹವು ನಮ್ಮ ಜೀವನದ ಮೇಲೆ ಇನ್ನು ಕಾರ್ಯನಿರ್ವಹಿಸುತ್ತದೆ. ಕತ್ತಲೆಯ ನಂತರ ಬೆಳಕು ಬರುವುದು ಖಚಿತ. ದೇವರ ಮೇಲೆ ಭರವಸೆ ಇಟ್ಟು ಕಾರ್ಯವನ್ನು ನಾವು ಮುಂಜಾನೆಯಲ್ಲಿ ಪ್ರಾರಂಭಿಸೋಣ. ನಿಶ್ಚಯವಾಗಿಯೂ ದೇವರು ನಮಗೆ ಹೊಸ ಬಲವನ್ನು ಕೊಡುವರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇದಾಗಿದೆ ಈ ದಿನದ ಮುಖ್ಯವಾದಂತಹ ವಚನ. ಅನೇಕರಿಗೆ ಈ ವಚನವನ್ನು ಕಳಿಸಿರಿ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೆ ನಮಗೆ ಕಳಿಸಿಕೊಡಿ, ನಾವು ಅದಕ್ಕಾಗಿ ಪ್ರಾರ್ಥಿಸುತ್ತೇವೆ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ಈ ವಚನವನ್ನು ಅನೇಕರಿಗೆ ಕಳಿಸಿಕೊಟ್ಟು ನೀವು ಸ್ವಾರ್ಥ ಪ್ರಸಾರದಲ್ಲಿ ಪಾಲುದಾರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.